ನಾನು ಈ ಪವರ್ ಟಿಲ್ಲರ್ನ 7 HP ಆಸ್ಟ್ರಿಚ್ ತೊಗೊಂಡಿದ್ದೀನಿ. ನಿಜವಾಗ್ಲೂ ನಮ್ಗೆ ಒಳ್ಳೆ ಅನುಭವ. ನಿಜವಾಗ್ಲೂ ಇದರಲ್ಲಿ ರೋಟೋವೇಟ್ರ್ ಇರ್ಬೋದು ಅಥವಾ ಪಾತಿಗಳನ್ನ ಮಾಡೋದಿದಿರ್ಬೋದು, ತುಂಬ ಸುಲಭವಾದ ಕೆಲಸ. ನನಗೆ ಇಲ್ಲೆಲ್ಲ ರಾಡಿ ಇದ್ದರೂ ಕೂಡ ನಾನು ಯಾವುದೇ ರೀತಿ ಆ ಥರ ಕಷ್ಟವಾದ ಒಂದು ಫೀಲನ್ನು ಮಾಡ್ತಿಲ್ಲ. ನಿಜವಾಗ್ಲೂ ರೈತರಿಗೆ ಇದು ತುಂಬ ಸೊಗಸಾದಂತಹ ಒಂದು ರೈತ ಮಿತ್ರ ಅಂತಲೇ ಹೇಳ್ಬೋದು. ಸೊ ಇದನ್ನು ತಗೊಂಡು ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ಅವ್ರದ್ದೇ ಆದ ಟೈಮ್ನಲ್ಲಿ ಅವರು ಕೃಷಿಯನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಾನು ಈ 3 ಎಕರೆಯಲ್ಲಿ ಏನು ಅಂತ ಹೇಳಿದ್ರೆ ಅಡಿಕೆಯನ್ನು ಬೆಳೆದಿದ್ದೀನಿ. ಇವತ್ತು ಲೇಬರ್ಸನ್ನು ನಂಬಿಕೊಂಡು ನಾವು ಕೆಲವೊಂದು ಕೆಲಸಗಳನ್ನ ಮಾಡ್ತೀವಿ ಅನ್ನೋದಕ್ಕೆ ಆಗೋದಿಲ್ಲ. ಬೇಕೇ ಬೇಕು ಲೇಬರ್ಸ್, ಇಲ್ಲ ಅಂತಲ್ಲ. ಆದರೆ ಏನು ಅಂತ ಹೇಳಿದ್ರೆ ಎಲ್ಲವನ್ನೂ ನಾವು ಅವ್ರ ಮೇಲೆ ಡಿಪೆಂಡ್ ಆಗ್ತೀವಿ ಅಂತ ಹೇಳೋದು ತಪ್ಪಾಗುತ್ತೆ. ಒಬ್ಬ ಕೃಷಿಕನ ಒಂದು ಕುಟುಂಬದಿಂದ ಬಂದು ನಮ್ಮ ತಂದೆ ಮೇಷ್ಟ್ರು, ನಮ್ಮದೇ ಆದ ಸಂಸ್ಥೆ ಇದೆ, ನಾದ ವಿದ್ಯಾಲಯ ಸಂಗೀತ ನೃತ್ಯ ಶಾಲೆ, ನನ್ನ ವೈಫು ಭರತನಾಟ್ಯಂ ಆರ್ಟಿಸ್ಟು, ನಾನು ವೋಕಲಿಸ್ಟು, ನಾನು ಅದಲ್ಲದೆ ವಕೀಲಿ ವೃತ್ತಿಯಲ್ಲಿ ಇದ್ದೀನಿ. ಆದರೆ ಕೃಷಿಕನಾಗಿ ಮಾಡೋದಕ್ಕೆ ತುಂಬ ಸಂತೋಷ ಪಡ್ತಾಯಿದ್ದೀನಿ. ಇಷ್ಟು ವರ್ಷ ನಾನು ಏನು ಮಾಡಲಿ ಅಂತ ಒಂದು ಚಿಂತೆಯಲ್ಲಿದ್ದಾಗ ನನಗೆ ಅಗ್ರಿಕೇರ್ ಅಂತ ಹೇಳಿಬಿಟ್ಟು ಅಲ್ಲಿ ನಿಜವಾಗ್ಲೂ ಮೈಸೂರಿನ ರಾಮವಿಲಾಸ್ ರೋಡ್ನಲ್ಲಿ ಅಗ್ರಿಕೇರ್ ಇದೆ. ಅಲ್ಲಿ ಈ ಪವರ್ ಟಿಲ್ಲರ್ನ ತೊಗೊಂಬಂದಿದ್ದೀನಿ. ನಿಜವಾಗಲೂ ರೈತ ಬಂಧುಗಳೇ, ಇದನ್ನು ನೀವು ತಗೊಳ್ಳೇಬೇಕು. ತಗೊಂಡು ನಿಮ್ಮದೇ ಆದ ಕೃಷಿಯನ್ನು ನೀವು ಮಾಡ್ಕೊಳ್ಳೋದಕ್ಕೆ, ನಿಮ್ಮದೇ ಆದ ರೀತಿಯಲ್ಲಿ ಕೃಷಿಯನ್ನು ಮಾಡ್ಕೊಳ್ಳೋದಕ್ಕೆ ಉತ್ತಮವಾದ ಒಂದು ಸಲಕರಣೆ ಅಂತ ಹೇಳ್ಬೋದು. ನಮಸ್ಕಾರ.